ಚಂದಾಗಿಂದ ಕೇಳೋದಿದ್ರು ನನ್ ಕೇಳ್ಬೇಕು. ಕೃಷ್ಣ ರಾಮ ಅಂತ ಮೂಲೆಲ್ ಕೂತಿರೋ ನಮ್ಮತ್ತೆನ್ ಯಾಕೆ ಕೇಳ್ತಿದ್ದೀರಾ? ಈ ಮನೇಲಿ ಅವ್ರದೇನೂ ನಡೆಯಲ್ಲ, ಎಲ್ಲ ನಂದೇ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ಲು. ಒಳ್ಳೆ ಗುಣ ನಡತೆ ಇರೋಳು ಅಂತ ಸೊಸೆನ ಬಯಸಿ ಬಯಸಿ ತಂದ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡ್ರಿ. ಅವಳ ಚೀಪ್ ಮಿಡಲ್ ಕ್ಲಾಸ್ ಬುದ್ಧಿಯಿಂದ ನಿಮ್ಮ ಮನೆ ಮರ್ಯಾದೆ ಹಾಳು ಮಾಡ್ತಿದ್ದಾಳತ್ತೆ. ಏನೋ ನಿಂಗೆ ಒಳ್ಳೇದಾಗ್ಲಿ ಅಂತ ನಿನ್ ಸೊಸೆ ಬುದ್ಧಿನ ನಿನಗ್ ಹೇಳಿದ್ರೆ ನನ್ ಮಗಳಿಗೆ ಹೊಡಿತ್ಯಾ? ನನ್ನ ಸೊಸೆ ಬಗ್ಗೆ ಇನ್ನೊಂದು ಮಾತು ತಪ್ಪಾಗಿ ಆಡಿದ್ರು ನಾನ್ ಸುಮ್ನಿರ. ಏನೋ ಒಂದು ಬಲವಾದ ಕಾರಣ ಇಲ್ದೆ ನನ್ನ ಸೊಸೆ ಹಾಗೆಲ್ಲ ಮಾತಾಡಿರಲ್ಲ. ಎಷ್ಟೋ ತಾಳ್ಮೆ ಸಹನೆಯಿಂದ ನಮ್ಮ ಮನೆ ಗೌರವನ ತನ್ನ ಹೆಗಲ್ ಮೇಲೆ ಹೊತ್ತಿರೋಳು ನನ್ನ ಸೊಸೆ. ಅವಳು ಸಹನೆ ಕಳ್ಕೊಂಡಿದ್ದಾಳೆ ಅಂದ್ರೆ ಬಂದಿದ್ದ ಹೆಂಗಸರ ಮಾತುಗಳು ಹದ್ದು ಮೀರಿರ್ಲೇಬೇಕು. ನನ್ನ ಸೊಸೆ ಒಳ್ಳೆತನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಇನ್ನೊಂದು ಸಲ ನೀವು ಹೀಗೇನಾದ್ರೂ ಹುಚ್ಚುಚ್ಚಾಗಾಡಿದ್ರೆ ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಹಲೋ, ಈಗಲೇ ಹೊರಟು ಬರ್ತೀನಿ. ಅಮ್ಮ ರಾಧಿಕಾ, ರಾಧಿಕಾ. ಅತ್ತೆ, ಹೇಳಿ ಅತ್ತೆ. ನನ್ಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾ ಹೋಗಿ ಬರ್ತೀನಿ. ಹುಷಾರು. ಅತ್ತೆ ನನ್ನ ಮೇಲೆ, ಈ ಮನೆ ಸೊಸೆಯಾಗಿ ನನಗಿರೋ ಜವಾಬ್ದಾರಿಗಳ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೋಬೇಕು. ಎಷ್ಟೇ ಕಷ್ಟ ಬಂದರೂ ಈ ಮನೆ ಗೌರವನ ನಾನು ಕಾಪಾಡಬೇಕು. ನನ್ನಿಂದಾಗಿ ಅತ್ತೆ ಹೆಸರಿಗೆ ಕಳಂಕ ಬರಬಾರ್ದು. ಅಯ್ಯೋ ಅಯ್ಯಯ್ಯೋ, ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಯಾರು ಯಾರು ನನ್ನ ಕಿಡ್ನಾಪ್ ಮಾಡಿದ್ದು? ನನ್ನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಮರ್ಯಾದೆಯಾಗಿ ನನ್ ಬಿಟ್ಬಿಡಿ. ಧೈರ್ಯ ಇದ್ರೆ ನನ್ನ ಕಣ್ಮುಂದೆ ಬನ್ನಿ, ನಿಮ್ಗೊಂದು ಗತಿ ಕಾಣಿಸ್ತೀನಿ. ಬನ್ರೋ. ಏಯ್, ಏಯ್, ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ಯಾ ಹೇಳು. ಸಾಕ್ ನಿಲ್ಸು. ನಿಂದೇನ್ ಗಂಟ್ಲಾ ಲೌಡ್ ಸ್ಪೀಕರಾ? ಕಿವಿಲ್ ರೀಸೌಂಡ್ ಆಗ್ತಾ ಇದೆ. 1000 ಲೌಡ್ ಸ್ಪೀಕರ್ಗಳು ಒಂದೇ ಸಲ ಬಡ್ಕೊಂಡಂಗಿದೆ. ನನ್ನ ಕಿಡ್ನಾಪ್ ಮಾಡಿದ್ದು ಅಲ್ದೆ ನನ್ನನ್ನೇ ಲೌಡ್ ಸ್ಪೀಕರ್ ಅಂತೀಯಾ?
ನೀನ್ ಕೊಟ್ಟಿರೋ ₹1 ವಾಪಸ್ ಕೊಡ್ತೀನಿ. ನನ್ ಬಿಟ್ಬಿಡು. ಇಲ್ಲ ಅಂದ್ರೆ ನೋಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿಮ್ ಮೇಲೆ. ಅಮ್ಮ ತಾಯಿ, ನೀನ್ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಆಗ್ಲಿ ತಾಳ್ಮೆ ಆಗ್ಲಿ ಎರಡೂ ನಂಗಿಲ್ಲಮ್ಮ. ನೀವು ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ, ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೆ. ನಾನು ಪ್ರಜ್ಞೆ ತಪ್ಪಿದ್ನಾ? ಹೌದು, ನಿಮ್ ಕಾಲ್ಗೆ ಏಟಾಗಿದೆ. ಅಯ್ಯೋ, ನನ್ ಕಾಲಿಗೆ ಏಟಾಗಿದ್ಯಾ? ಅಯ್ಯೋ ದೇವ್ರೆ, ಈಗ ನಾನು ಏನ್ ಹಲೋ ಹಲೋ ಹಲೋ, ಏಟಾಗಿರೋದು ಅಲ್ಲೋ ಇಲ್ಲೋ ಅಲ್ಲ, ನಿಮ್ ಕಾಲ್ಗೆ. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡ್ಲಿ? ನನ್ ಕಾಲೇ ಮುರಿದೋಗಿದ್ಯಲ್ಲಪ್ಪ. ಅಯ್ಯೋ, ಇನ್ ಜೀವನ ಪೂರ್ತಿ ಒಂಟಿ ಕಾಲಲ್ಲಿ ಕುಣ್ಕೊಂಡೆ ನಡಿಬೇಕ ನಾನು. ಅಯ್ಯೋ, ನನ್ ಕಾಲ್ ಮುರಿದೋಯ್ತಲ್ಲ. ಸಾಕು ನಿಲ್ಸು. ಇಷ್ಟು ಸಣ್ಣ ಗಾಯಕ್ಕೆ ಅಷ್ಟೊಂದು ಬಿಲ್ಡಪ್ಪ. ಸಣ್ಣ ಗಾಯ ಅಷ್ಟೇನಾ? ಹೌದು, ಸ್ಕ್ಯಾನಿಂಗ್ ಮಾಡಿದ್ರಾ? ಎಕ್ಸ್ರೇ ತೆಗ್ದ್ರಾ? ಬ್ಲಡ್ ಟೆಸ್ಟ್ ಮಾಡಿಸಿದ್ರಿ ತಾನೇ? ಹೇಳ್ರಿ. ಇದು ಯಾಕೋ ಓವರ್ ಆಯ್ತು ಅಂತ ಅನ್ಸ್ತಿಲ್ವಾ ನಿಮ್ಗೆ? ಕಾಲಿಗೆ ಬ್ಯಾಂಡೇಜ್ ಕಟ್ಟಿ TT ಇಂಜೆಕ್ಷನ್ ಕೂಡ ಕೊಡ್ಸಿದ್ದೀನಿ. ಬೆಳಗ್ಗೆಗೆಲ್ಲ ಸರಿ ಹೋಗುತ್ತೆ. TT ಇಂಜೆಕ್ಷನ್ ನೀವ್ ಮಾಡಿದ್ರಾ? ಎಲ್ಲಿ ಕೊಟ್ರಿ? ನಾನೊಬ್ಬ ಡಾಕ್ಟರ್, ಕೊಡ್ಬೇಕಾಗಿರೋ ಜಾಗಕ್ಕೆ ಕೊಟ್ಟಿದ್ದೀನಿ. ನೀವು TT ಇಂಜೆಕ್ಷನ್ ಕೊಟ್ರು ಅಥವಾ ಇನ್ಯಾವ್ದೋ ಮತ್ಬರೋ ಇಂಜೆಕ್ಷನ್ ಕೊಟ್ರು ಯಾರಿಗ್ ಗೊತ್ತು? ನೀವು ಮನ್ಸಲ್ಲಿ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡು ನಂಗೆ ತೊಂದರೆ ಕೊಡ್ಬೇಕಂತಾನೆ ಹೀಗೆಲ್ಲ ಮಾಡಿದಿರ, ನಂಗೆ ಗೊತ್ತು. ಅಷ್ಟೆಲ್ಲ ಸೀನೇ ಇಲ್ಲ. ಇಷ್ಟೊತ್ತು ನಿಮ್ಮನ್ನ ತಡ್ಕೊಂಡಿರೋದೇ ದೊಡ್ಡ ವಿಷಯ. ನೀವಿನ್ ಹೊಡ್ಬಹುದು. ಹೋಗ್ತೀರಾ? ಇಲ್ಲೇ ನಿಮ್ ಮುಂದೆ ಕುತ್ಕೊಂಡು ಭಜನೆ ಮಾಡ್ಲಾ? ಈಗ್ಲೇ ಹೊರಡ್ತೀನಿ. ನೋಯ್ತಿದೆ, ನನ್ನಿಂದ ನಡೆಯಕ್ ಆಗ್ತಿಲ್ಲ. ನೀವೇ ಕರ್ಕೊಂಡು ಹೋಗಿ ನನ್ನ ಮನೆಗೆ ಡ್ರಾಪ್ ಮಾಡಿಬಿಡಿ. ನಾನು ಯಾಕೆ ಡ್ರಾಪ್ ಮಾಡಬೇಕು? ನೀವು ಹೋಗೋದಿದ್ರೆ ಹೋಗಿ, ಇಲ್ಲಾಂದ್ರೆ ಇಲ್ಲೇ ಕೂತ್ಕೊಳ್ಳಿ. ಕಾಲ್ ತುಂಬಾ ನೋಯ್ತಿದೆ, ನಂಗೆ ನಡೆಯಕ್ಕಾಗಲ್ಲ. ಅಲ್ದೆ ಹಸಿವಿಗೆ ಹೊಟ್ಟೆಲಿ ಇಲಿ, ಬೆಕ್ಕುಗಳು, ಡೈನೋಸಾರ್ಗಳು ರನ್ನಿಂಗ್ ರೇಸ್ ಮಾಡ್ತಿವೆ. ಅರ್ಜೆಂಟಾಗಿ ಹೋಗಿ ತಿನ್ನಕ್ಕೇನಾದ್ರೂ ತನ್ನಿ. ಇನ್ನೇನು ಹೋಟ್ಲ್ ಅನ್ಕೊಂಡಿದ್ಯಾ? ಕೂತ್ಕೊಂಡು ಆರ್ಡರ್ ಕೊಡ್ತಿದ್ಯಾ? ಆದ್ರೂ ನಿನಗೂ ನಿಮ್ಮ ಅಕ್ಕನಿಗೂ ಒಂಚೂರು ಹೋಲಿಕೆನೇ ಇಲ್ಲ. ನಮ್ಮ ಅಕ್ಕನ? ಅವಳ ಬಗ್ಗೆ ನಿಮ್ಗೆ ಗೊತ್ತು? ನಾನು ಯಾರನ್ನಾದ್ರೂ ಒಂದ್ಸಲ ನೋಡಿದ್ರೆ ಸಾಕು, ಸ್ಕ್ಯಾನ್ ಮಾಡಿ ಅವರು ಇಂಥವ್ರೆ ಅಂತ ಹೇಳ್ಬಿಡ್ತೀನಿ. ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಅಕ್ಕನ್ನ ನೋಡಿದ್ನಲ್ವಾ, ಅದಕ್ಕೆ ಹೇಳ್ದೆ. ಓಹೋ, ನಿಮ್ಗೆ ಈ ಟ್ಯಾಲೆಂಟ್ ಕೂಡ ಇದೆಯೋ? ಸರಿ, ಅದಿರ್ಲಿ. ತಿನ್ನಕ್ಕೇನಾದ್ರೂ ಕೊಡ್ತಿರೋ ಇಲ್ವೋ? ಏನ್ ನಿಮ್ಮ ಮಾತಿನ ಅರ್ಥ? ಈಗ ಅಂದ ತಕ್ಷಣ ತಟ್ಟಂತ ಕಣ್ಮುಂದೆ ಪ್ರತ್ಯಕ್ಷ ಆಗಕ್ಕೆ ಇದೇನ್ ಮ್ಯಾಜಿಕ್ ಅನ್ಕೊಂಡ್ರಾ? ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ರೀ. ಈ ಆನ್ಲೈನ್ ಗಿನ್ಲೈನ್ ಎಲ್ಲ ನಂಗಿಷ್ಟ ಆಗಲ್ಲ. ನೀವೇ ಹೋಗಿ ತಗೊಂಡ್ ಬನ್ನಿ. ಏಯ್, ನಾನೇನ್ ಸರ್ವರಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ನೀವ್ ಹೋಗ್ತಿರೋ ಇಲ್ವೋ? ನಾನು ಹೋಗಲ್ಲ. ನನ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಯಾರಾದ್ರೂ ಕಾಪಾಡಿ. ಅಮ್ಮ ತಾಯಿ, ನಿಲ್ಸು ನಿಲ್ಸು ನಿಲ್ಸು. ತಗೊಂಡ್ ಬರ್ತೀನಿ, ಆದ್ರೆ ಪ್ಲೀಸ್ ಕೂಗಾಡಿ ರಂಪ ಮಾಡ್ಬೇಡ. ಹಾಗ್ಬನ್ನಿ ದಾರಿಗೆ. ಹಲೋ ಹಲೋ ಹಲೋ, ಏನು ಸ್ಟೈಲಾಗಿ ಹೊರಟ್ಬಿಟ್ರಿ? ಊಟ ಬೇಕು ಅಂತ ಕೇಳಿದ್ರಿ ತಾನೆ, ಅದನ್ನ ತರಕ್ಕಂತಾನೆ ಹೋಗ್ತಾ ಇದ್ದೀನಿ. ಮೆನ್ಯೂನೇ ಕೇಳ್ದಿರಾ? ನೀವೇನ್ ತರ್ತೀರಾ? ಹೇಳಿ, ತಗೊಂಡ್ ಬರ್ತೀನಿ. ಚಿಕನ್ ಫ್ರೈಡ್ ರೈಸ್, ಚಿಕನ್ 65, ಎಗ್ ನೂಡಲ್ಸ್, ವೆಜ್ ಮಂಚೂರಿಯನ್, 2 ಕೂಲ್ ಡ್ರಿಂಕ್ಸ್. ಅದು ಹೊಟ್ಟೆನಾ ಅಥವಾ? ಅಲ್ಲ, ಕನ್ನಂಬಾಡಿ ಕಟ್ಟೆ. ನಿಂಗೆ ಯಾಕೆ?
ನೀನ್ ಕೊಟ್ಟಿರೋ ಲಿಸ್ಟ್ ನೋಡಿದ್ರೆ ಹಂಗೆ ಅನಿಸ್ತಿದೆ. ಹೋಗಿ ನಾನ್ ಹೇಳಿದ್ನೆಲ್ಲ ತಗೊಂಡ್ ಬಾ ಹೋಗು. ದೇವ್ರಾಣೆಗೂ ನಿನ್ನ ಯಾವನ್ ಕಟ್ಕೋತಾನೋ ಗೊತ್ತಿಲ್ಲ, ಸರ್ವ ನಾಶ ಆಗೋಗ್ತಾನೆ. ಇದೇನಿದು, ಇವನ್ ಒಂದೊಂದ್ಸಲ ಒಂದೊಂದ್ ತರ ಇರ್ತಾನೆ. ಮಂಗ್ಳೂರಲ್ಲಿ ಮದ್ವೆಲ್ ಸಿಕ್ಕಾಗ ಜಾಲಿಯಾಗಿದ್ದ, ನಿನ್ನೆ ಮನೇಲಿ ನೋಡಿದ್ರೆ ಸೀರಿಯಸ್ ಆಗಿದ್ದ. ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಸಿಟ್ ಮಾಡ್ಕೊಂಡಿದ್ದ. ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟಕ್ಕೂ ಇವನ್ ಒಳ್ಳೆಯವನ ಕೆಟ್ಟವನ, ರಾಮನ ಅಥವಾ ರಾವಣನ? ಹಲೋ, ಯಾಕೆ ವಾಪಸ್ ಬಂದ್ಬಿಟ್ರಿ? ಬೈಕ್ ಕೀಸ್ ಮರ್ತ್ಬಿಟ್ಟಿದ್ದೆ. ಏನು ಅಂದ್ರೆ ಊಟಕ್ಕೆ ಬನ್ನಿ. ಈಗಲೇ ಬೇಡ ಸುಜಾತ. ಟೈಮಿಗೆ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ಹೇಗ್ರಿ? ಜೊತೆಗೆ ಮಾತ್ರೆ ಕೂಡ ತಗೋಬೇಕು. ಅದಿರ್ಲಿ ಬಿಡು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ರಿ? ದಿನಗಳು ಕಳೀತಾ ಇರೋ ಹಾಗೆ ನನ್ನ ಜೀವನದ ಕೊನೆ ಕ್ಷಣಗಳು ಕೂಡ ಹತ್ರ ಬರ್ತಿದೆ ಅನಿಸ್ತಿದೆ. ಈ ಭೂಮಿ ಮೇಲಿನ ನನ್ನ ಋಣ ಇನ್ನು ಮುಗೀತು ಅನಿಸ್ತಾ ಇದೆ. ಹಾಗೆಲ್ಲ ಮಾತಾಡ್ಬೇಡ್ರಿ. ಮಾತಾಡದೆ ಇನ್ನೇನು ಮಾಡಲಿ ಸುಜಾತ? ರಾಧಿಕಂಗೇನೋ ಒಳ್ಳೆ ಗಂಡ ಸಿಕ್ಕಿ ಅವಳ ಅತ್ತೆ ಮನೇಲಿ ಸಂತೋಷವಾಗಿದ್ದಾಳೆ. ಮೊನ್ನೆ 16ನೇ ದಿನದ ಶಾಸ್ತ್ರ ಕೂಡ ತುಂಬ ಗ್ರ್ಯಾಂಡಾಗಾಯಿತು. ನಾನು ಫಂಕ್ಷನ್ ಬರೋಕ್ಕಾಗಲಿಲ್ಲ ಅನ್ನೋದೇ ಬೇಜಾರು. ಅವಳನ್ನೇನೋ ಅತ್ತೆ ಮನೆಗೆ ಕಳಿಸಿದ್ದಾಯ್ತು. ಆದರೆ ಈ ಪ್ರಿಯಾಂಕ ಯಾಕಿನ್ನೂ ಅಲ್ಲೇ ಉಳ್ಕೊಂಡಿದ್ದಾಳೆ? ನಿಮ್ಮ ಆರೋಗ್ಯದ ಬಗ್ಗೆ ಗೊತ್ತಾದ್ರೆ ಪ್ರಿಯಾ ನೊಂದ್ಕೋತಾಳೆ ಅಂತ ರಾಧಿಕಾನೇ ಅವಳನ್ನ ಅಲ್ಲಿ ಉಳಿಸ್ಕೊಂಡಿದ್ದಾಳೆ ರೀ. ಹೌದಾ? ಒಳ್ಳೇದೇ ಆಯ್ತು ಬಿಡು. ಆ ದೇವರು ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ತಾ ಇದ್ರು. ಇನ್ನು ಹೊಸ ಹೊಸ ಆಸೆಗಳು ಹುಟ್ಕೋತಾ ಇವೆ ಸುಜಾತ. ಎಷ್ಟೇ ಆದ್ರೂ ಮನುಷ್ಯ ಅಲ್ವಾ? ಅದೇನು ಅಂತ ನನ್ನ ಹತ್ರ ಹೇಳ್ರಿ. ಪ್ರಿಯಾಂಕ ಕೂಡ ಒಂದು ಒಳ್ಳೆ ಸಂಬಂಧ ನೋಡಿ ಅವಳಿಗೂ ಮದುವೆ ಮಾಡೋಣ ಅಂತ. ಅವಳು ಮದುಮಗಳಾಗಿ ಹಸೆಮಣೆ ಇರೋದನ್ನ ಕಣ್ತುಂಬ ನೋಡಬೇಕು ಅನ್ನೋ ಆಸೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ್ರಿ, ಎಲ್ಲ ನಡೆಯುತ್ತೆ. ನೀವು ಧೈರ್ಯವಾಗಿರಿ. ಬನ್ನಿ ಊಟ ಮಾಡಿ. ಏನ್ರಿ ಮತ್ತೆ ಕೆಂಬರ್ತಿದ್ಯಾ? ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅಯ್ಯೋ, ಏನು ಅಂದ್ರೆ
ಏನು ಅಂದ್ರೆ ಅಯ್ಯೋ 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 ಈಗೇನ್ ಮಾಡೋದು ರೀ ಏನು ಅಂದ್ರೆ ಅಯ್ಯೋ ಸ್ವಲ್ಪ ಸುಧಾರಿಸ್ಕೊಳ್ರಿ ಏನು ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ನಮಗೆ ತುಂಬ ಇಷ್ಟ ಆಯಿತು ಮೇಡಮ್. ಅದಕ್ಕೆ ಸಂಬಂಧಪಟ್ಟಿರೋ ಫೈಲ್ಸ್ಗಳನ್ನ ಕಳಿಸ್ಕೊಟ್ರೆ ಒಂದ್ಸಲ ವೆರಿಫೈ ಮಾಡಿ ನಾವು ಅಗ್ರಿಮೆಂಟ್ ಮಾಡಿಸ್ಕೋಬೋದು ಮೇಡಮ್. ಯಾ ಶ್ಯೂರ್. ಆದ್ರೆ ಈಗ ಆ ಫೈಲ್ ನನ್ನ ಹತ್ರ ಇಲ್ಲ. ಬಟ್ ನೋ ಪ್ರಾಬ್ಲಮ್, ನಮ್ಮ ಡ್ರೈವರ್ನ ಕಳಿಸಿ ಫೈಲ್ ತರಿಸ್ಕೋತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಹಾ ಓಕೆ. ಹಲೋ ಹೇಳಿ ಅತ್ತೆ. ಅಮ್ಮ ರಾಧಿಕಾ, ನನ್ನ ರೂಮ್ ಕಬೋರ್ಡಲ್ಲಿ ಒಂದು ಬ್ಲ್ಯಾಕ್ ಕಲರ್ ಫೈಲ್ ಇಟ್ಟಿದ್ದೀನಿ. ನಾನು ಡ್ರೈವರ್ನ ಕಳಿಸ್ತೀನಿ, ಅದನ್ನ ಅವನ ಕೈಲಿ ಕೊಟ್ಟು ಕಳಿಸು. ಸರಿ ಅತ್ತೆ, ಕಳಿಸ್ತೀನಿ. ಸರಿನಮ್ಮ. ಪ್ರವೀಣ್, ನನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿ ನೀನ್ ಮನೆಗೆ ಹೋಗಿ ರಾಧಿಕಾ ಮೇಡಮ್ ಒಂದು ಫೈಲ್ ಕೊಡ್ತಾರೆ, ಅದನ್ನ ತಗೊಂಡ್ ಬಾ. ಆಯ್ತು ಮೇಡಮ್. ಅಮ್ಮ, ರಾಧಿಕಾ ಎಲ್ಲಿದ್ಯಮ್ಮ? ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಬರ್ತೀಯಾ? ಅಮ್ಮ ಏನಾಯ್ತಮ್ಮ? ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಿಮ್ಮ ಅಪ್ಪನ ಬಾಯಿಂದ ರಕ್ತ ಬರ್ತಾ ಇದೆ ರಾಧಿಕಾ. ನನಗೆ ಕೈ ಕಾಲೇ ಆಡ್ತಿಲ್ಲ ಅಮ್ಮ. ತುಂಬಾ ಭಯ ಆಗ್ತಿದೆ, ಬೇಗ ಬಂದ್ಬಿಡಮ್ಮ. ಅಮ್ಮ, ನಾನು ಬೇಗ ಬಂದ್ಬಿಡ್ತೀನಿ, ನೀನೇನು ಹೆದರ್ಕೋಬೇಡ. ಸರಿನಮ್ಮ. ಅತ್ತೆಗೆ ಫೋನ್ ಮಾಡಿ ಹೇಳೋದು ಒಳ್ಳೇದು.
ಅಮ್ಮ ರಾಧಿಕಾ, ಏನಾಯ್ತಮ್ಮ? ಯಾಕೊಂಥರ ಇದ್ಯಾ? ಅಮ್ಮ ಫೋನ್ ಮಾಡಿದ್ರು. ನಾನು ಈಗಲೇ ಅರ್ಜೆಂಟಾಗಿ ಹೊರಡಬೇಕು. ಅತ್ತೆಗೆ ಹೇಳ್ಬಿಟ್ಟು ಹೊರಡೋಣ ಅಂದರೆ ಅವ್ರ ಫೋನ್ ಸಿಗ್ತಾ ಇಲ್ಲ. ಹೋಗ್ಲಿ ಬಿಡಮ್ಮ, ನೀನ್ ಹೊರಡು, ನಾನು ಹೇಳ್ತೀನಿ.